ಬಾಳು ಹಳ್ಳಕ್ಕಿಳಿದಾಗ ಆಳುಗೊಂದು ಕಲ್ಲು ಅನ್ನೋ ಮಾತಿದೆ. ಅಂದ್ರೆ ಕಷ್ಟ ಕಾಲದಲ್ಲಿ ಇದ್ದಾಗ, ಪರಿಸ್ಥಿತಿ ನಮಗ ಅನುಕೂಲಕರವಾಗಿ ಇಲ್ಲದೆ ಇದ್ದಾಗ ಒಬ್ಬೊಬ್ರು ಒಂದೊಂಥರ ಹೀಳಾಯಿಸ್ತಾರೆ, ಅವಮಾನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಈ ಎಲ್ಲಾ ಕಲ್ಲುಗಳನ್ನು ನಮ್ ಕಡೆ ಬಂದ್ರೂನು ಅದರಿಂದ ನೋವು ಮಾಡ್ಕೊಳ್ದೆ ಅದೇ ಕಲ್ಲುಗಳನ್ನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಹಳ್ಳದಿಂದ ಮೇಲಕ್ಕೆ ಬರುವನೇ ನಿಜವಾದ ಸಾಧಕ. ಇವತ್ತಿನ ನಮ್ಮ ಸಾಧಕರು ಹೀಗೆ ಅವರ ಬದುಕಿನ ನ್ಯೂನ್ಯತೆಗಳನ್ನೇ ಗೆಲುವಿನ ಮೆಟ್ಟಲುಗಳನ್ನಾಗಿ ಮಾಡಿಸಿಕೊಂಡು, ಫ್ಯಾಮಿಲಿ ಸಪೋರ್ಟ್ ಇಲ್ದೆ, ಬ್ಯಾಕ್ ಗ್ರೌಂಡ್ ಇಲ್ದೆ, ಇನ್ಫ್ಲೂಯೆನ್ಸ್ ಇಲ್ದೆ, ಯಾರದೇ ಬೆಂಬಲ ಇಲ್ದೆ, ಸಜ್ಜೆ ರೊಟ್ಟಿ ತರ ಖಡಕ್ ಆದ್ರೂ ಜಬರ್ದಸ್ತ್ ಸಾಧನೆ ಮಾಡಿರೋ ನಮ್ಮ ಉತ್ತರ ಕರ್ನಾಟಕದ ಜಾನಪದದ ಅಪ್ಪಟ ದೇಸಿ ಪ್ರತಿಭೆ ಶ್ರೀ ಬಿರಾದಾರ್ ಅವರು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವಿಲ್ಲಿ ಬಂದಿದ್ದೀರಾ ಅಂದ್ಮೇಲೆ ಚೆನ್ನಾಗೇ ಇರ್ತೀರಾ. ನೀವೆಲ್ಲರೂ ಬಂದಿರ ಅಂದ್ಮೇಲೆ ನಾವು ಚೆನ್ನಾಗೇ ಇರ್ತೀವಿ. ಇವರು ಶ್ರೀ ವೈದ್ಯನಾಥ್ ಬಿರಾದಾರ್ ಅವರು ಹುಟ್ಟಿದ್ದು ಜೂನ್ 26, 1952 ಬೀದರ್ನ ತೇಗಂಪುರದಲ್ಲಿ. ತಂದೆ ಬಸಪ್ಪ ಅವರು, ತಾಯಿ ನಾಗಮ್ಮ ಅವರು. ಈ ದಂಪತಿಯ 5 ಜನ ಮಕ್ಕಳಲ್ಲಿ ಇವರೇ ಹಿರಿಯರು. ಇವರ ಒಡ ಹುಟ್ಟಿದವರು ಸೂರ್ಯಕಾಂತ್, ಮಲ್ಲಿಕಾರ್ಜುನ್, ಕಲ್ಲಪ್ಪ ಹಾಗೂ ಚೆನ್ನಮ್ಮ ಅವರು. ಇವರ ಧರ್ಮಪತ್ನಿ ನಿರ್ಮಲಾ ಅವರು. ಇವರ ಮಕ್ಕಳು ಲಾವಣ್ಯ, ಚೇತನ ಹಾಗೂ ಮನೋಜ್. ಅಮ್ಮ ಹೇಳ್ತಿದ್ದ ಲಾವಣಿಗಳು, ಬುಲ್ಲಾಯಿ ಪದ, ನಯ್ಯಾನಿ ಪದಗಳಿಂದ ಸ್ಫೂರ್ತಿಗೊಂಡ ಇವರು ಬಾಲ್ಯದಿಂದಲೇ ಜಾನಪದ ಕಲೆಗಳಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರು. ದೊಡ್ಡಾಟದ ಮೂಲಕ ತಮ್ಮನ್ನ ತಾವು ಗುರುತಿಸಿಕೊಂಡು 23ನೇ ವಯಸ್ಸಿನಲ್ಲಿ ಪಂಚಲಿಂಗೇಶ್ವರ ನಾಟಕ ಕಂಪನಿ ಮೂಲಕ ವೃತ್ತಿ ರಂಗಭೂಮಿಗೆ ಪದಾರ್ಪಣೆ ಮಾಡ್ತಾರೆ. ಸುಮಾರು 25 ನಾಟಕಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಇವರು ಪೂರೈಸಿದ್ದಾರೆ. 1980ರಲ್ಲಿ ಪರ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದಾದ್ಮೇಲೆ ಅಜಗಜಾಂತರ, ಲವ್ ಟ್ರೈನಿಂಗ್, ಓಮಲ್ಲಿಗೆ, ಅಳಿಯ ಅಲ್ಲ ಮಗಳ ಗಂಡ, ಮಠ, ಹೀಗೆ ಅನೇಕ ಚಿತ್ರಗಳಲ್ಲಿ ಸೂಪರ್ ಹಿಟ್ ಪಾತ್ರಗಳಿಗೆ ಜೀವ ತುಂಬಿದವರು ಶ್ರೀ ಬಿರಾದಾರ್ ಅವರು. ಕನ್ನಡದಲ್ಲಷ್ಟೇ ಅಲ್ಲದೆ ಹಿಂದಿಯಲ್ಲಿ 1, ಲಂಬಾಣಿಯಲ್ಲಿ 5 ಹಾಗೂ ತುಳು ಭಾಷೆಯಲ್ಲಿ 1 ಸಿನಿಮಾ ಸೇರಿ 350ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರ ಅಭಿನಯದ ಕನಸೆಂಬ ಕುದುರೆಯನ್ನೇರಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ಹಾಗೂ ಇದೇ ಚಿತ್ರದಲ್ಲಿ ಇವರ ಅಭಿನಯಕ್ಕಾಗಿ 2011ರಲ್ಲಿ ಸ್ಪೇನಿನ ಇಮ್ಯಾಜಿನ್ ಇಂಡಿಯಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಬಿರಾದಾರ್ ಅವರಿಗೆ ಸಿಕ್ಕಿದೆ. ಇದರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಕಿರಿಯ ಹಾಸ್ಯ ನಟರಾದ ಶ್ರೀ ಬಿರಾದಾರ್ ಅವರು. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಓಕೆ ಸರ್, ಥ್ಯಾಂಕ್ ಯು. ಬಾಲ್ಯದ ಬಗ್ಗೆ ಒಂದು ವಿಟಿ ಇದೆ. ನಮಸ್ಕಾರ ವೈಜನಾಥಪ್ಪ ಅವರೇ, ಹೇಗಿದ್ದೀರಿ? ಏನು ವಜನ ಏನು ನಡೆದ ಭೇಟಿಯಾಗಲ್ಲ ನೋಡಿ ಆಗಿ ವಜನ ಹೆಂಗಿದ್ದು ಅಣ್ಣ ಆರಾಮಿದ್ರಿ ಅಣ್ಣ? ಆರಾಮಿದ್ದೆ ವಜನಾಥ್. ನಿಮ್ಮ ಅತ್ತಿ ಮಾತಾಡ್ತಿದ್ದೆ ನಾನು. ನಮ್ಮ ಕಪ್ಲಪುರದಾಗೆ ಅವ್ರು ಹುಟ್ಟ್ಯಾರ. ಸಣ್ಣವಿದ್ದಾಗ ಎತ್ಕೊಂಡು ಆಳಿಸಿದೆ ಬರ್ತೇಳಿ ಇದಕ್ಕೆ ಡಾಕೋಳಿಗೆ ಬರ್ತೇಳಿ ನಾಗಮ್ಮ ಅವ್ರವ್ವ ಇರ್ತೀರು. ಉಜ್ಜ ಕಪ್ಲಪುರದಾಗ ಏನೇನು ಆಟ ಮಾಡ್ತಿದ್ವಿ, ಏನೇನಿಲ್ಲ. ಎಲ್ಲರೂ ಮ್ಯಾಲಿನ ಮೇಲೆ ಜೀವ ಹೆಚ್ಚಿಗೆ, ಮಾಯ ಹೆಚ್ಚಿಗೆ. ಒರ್ಜಿನತ್ತ ನಾವು ಆರಿಸಿದೆವು, ಮಾಡಿದೆವು. 61-62 ಇಸ್ವಿಯಲ್ಲಿ ನಾವು ಯಾವ ಥರ ಬಾಳ್ ಮಾಡಿವು. ಹಸುಗಳನ್ನು ಕಾಯ್ಕೊಳ್ಳೋದು, ಎಲ್ಲೇ ನೀರು ಸಿಕ್ಕಲ್ಲಿ ನೀರು ಕುಡಿಯೋದು, ಏನೇನೋ ಅಡವ್ಯಾಗ ಸಿಕ್ಕಿತ್ತು ಅದೆಲ್ಲ ತಿಂದು ಬಾಳ್ ಮಾಡ್ತೇವಲ್ಲಪ್ಪ ವೈಜನಾಥಪ್ಪ ಅವರೇ.
ಮಜಾಕ್ ಮಾಡ್ತಿದ್ರು ನಮ್ಮ ರಘುನಾಥಪ್ಪ ಅವರೆಲ್ಲ. ಏನೋ ನಿನ್ನ ಮೂಗು ನಾಟಕಿಲ್ಲ, ನೀನು ಕರಿ ಇದ್ದಿ, ನೀ ಹಾಂಗಿದ್ದಿ, ನಿನ್ಗೆ ಯಾರು ನಾಟಕದಾಗ ತಗೋತಾರೆ ಅಂತ ಅಂದಾಗ ನಿಮ್ಮೊಳಗೆ ಎಷ್ಟು ಜಿದ್ದಿದ್ದಿರ್ಬೋದು ಈ ಮಟ್ಟಕ್ಕೆ ಬರೋಕೆ. ನಾವು ಕೊಟ್ಟದ್ದು 40 ರೂಪಾಯಿ ನಿಮ್ಮ ಕಡೆಗೆ ಹೋಗಿಲ್ಲ. 40 ಲಕ್ಷದ ಆಸ್ತಿ ಕಳೆದಿರ್ಬೇಕಾದ್ರೆ ಮಾತ್ರ 40 ರೂಪಾಯಿ ನೆನ್ಪಿಟ್ಟಿರಲ್ಲ ವೈಜನಾಥವ್ರೆ. ನಮ್ಗೆ ಆ ಮಾತಾದ ಕೂಡಲೇ ನಮ್ಗೆ ದುಃಖ ಬರ್ತಿತ್ತು ಯಾವಾಗಲೂ. ಅಲ್ಲೇ ಏನು 40 ರೂಪಾಯಪ್ಪ ಅಂದ್ರೆ ಇಲ್ಲ, ನನಗೆ ಬದುಕಿಸಿದೆ ನಿನ್ನ ದುಡ್ಡಪ್ಪ ಅಂತೇಳಿ ಮಾತಾಡ್ತೀರಿ ಯಾವಾಗಲೂ. ಅತಿ ಸಂತೋಷ. ಇವರೆಲ್ಲ ನಿಮ್ಮ ಆತ್ಮೀಯರು ನಿಮ್ಮ ಬಗ್ಗೆ ಹೇಳಿದ್ದಾರೆ 40 ರೂಪಾಯಿಗೆ ಒಂದು ಜೀವ ಉಳಿಯಿತು ಅಂತ. ಏನ್ ಕತೆ ಅದು? ಮಲೇರಿಯಾ ಜ್ವರ ಬಂದಿತ್ತು ಸರ್. ನಾನು ಅವಾಗೆಲ್ಲ ನಿಲ್ ಪಾಯಿಂಟ್ ಆದೆ, ನಂದು ಏನು ಆಸ್ತಿ ಎಲ್ಲವೂ ನಿಲ್ ಪಾಯಿಂಟ್ ಆದೆ. ಅದು ಆದಾಗ ನಾನು ಒಬ್ಬನೇ ಸಹಾಯ ಮಾಡಿದ್ದೆ. ಆ ಕಾಲಕ್ಕೆ ಒಂದು ಸುಮಾರು ನನ್ನ ಅನಿಸಿಕೆ ನಾನು ಸಹಾಯ ಮಾಡಿದ್ದೆ. ನಾನು ಆಸ್ಪತ್ರೆಗೆ ಹೋಗ್ತೀನಪ್ಪ, ಒಂದು 40 ರೂಪಾಯಿ ಕೊಡು ಅಂತ ಕೇಳಿದ್ದೆ. ನಾನು ಏನ್ ಮಾಡಿ ಕೊಡ್ತೀರಿ ಅಂತ ಕೇಳಿದವನು. ಅವಾಗ ದುಡಿಮೆ ಇಲ್ಲ. ಅವಾಗ ಯಾರು ನಾನು ನಮಸ್ಕಾರ ಮಾಡೋದು, ಯಾರು ನಮಸ್ಕಾರ ಆತನೊಂದು ಸ್ಥಿತಿ ಇತ್ತು ನಂದು. ಅವ್ನು ಮನೆಗೆ ಹೋಗಿದ್ದಾನೆ ಸರ್. ಮನೆಗೆ ಹೋದ್ಮೇಲೆ ಹೆಂಡತಿ ಹೇಳಿದ್ದಾನೆ, ನಿನ್ನ ಹೆಂಡತಿ ತಿಳ್ಕೊಳಕ್ ನಾನು ನಾಚಿಕೆ ಆಗುತ್ತೆ. 40 ಅಲ್ಲ, ನೀನು 400 ಕೊಟ್ಟರು ಕಮ್ಮಿ ಅವರಿಗೆ ಅಂತದೋ ನೀವು ಸಹಾಯ ಮಾಡಿದ್ದಾರೆ. ಆ ಸಮಯದಲ್ಲಿ ಏನಿದೆ, ಈಗೇನು ಸಿದ್ದಣ್ಣ ಅಂತ ಹೇಳಿದಾರಲ್ಲ, ನಮ್ಮ ತಾಯಿ ಹೋಗಿ ಅವ್ರ ತಾಯಿ ಹತ್ರ ಹೋಗಿದ್ದಾರೆ. ಹೇಗಿದ್ದಾನೆ ಮಗ? ನಮ್ಮ ತಾಯಿ ಹೇಳಕ್ಕೆ ಒಂಥರ, ನಮ್ಮ ತಾಯಿಯವ್ರಿಗೆ ಉಳಿಯಲ್ಲ ಅಂತ ಗ್ಯಾರಂಟಿ. ನನಗೇನಂದ್ರೆ ನಾನು ಸಾಯಲ್ಲ, ನಾನು ಇದ್ದೇ ಇರ್ತೀನಿ ಅನ್ನೋ ನಾನು ಒಳಗಡೆ. ಆದ್ರೆ ನಮ್ಮ ತಾಯಿ ಹೇಳೋಗಿಲ್ಲ ಅಂತ. ನಾನು ಊಟ ಮಾಡಿದ್ರು ಅವಾಗ ಸರ್ ಒಂದೇನಂದ್ರೆ 2 ತಿಂಗಳ ಊಟ ಮಾಡಿಲ್ಲ ಸರ್. ನಾನು 2 ತಿಂಗಳ ಊಟ ಮಾಡಿಲ್ಲ. ಏನಂದ್ರೆ ಈ ಬೆರಳಲ್ಲಿ ಬರೋ ಚುರುಮುರಿ ಅಂತೀವಿ ನಾವು, ಹಿಂಗೆ ತಿನ್ನೋದು. ಒಂದು ಬಿಸ್ಕಿಟ್ ತಂದ್ರೆ ಅದ್ರ ಒಂದು ಬಿಸ್ಕಿಟಲ್ಲಿ ಕಾಲು ಬಿಸ್ಕಿಟ್ ತಿಂದು ಮಲ್ಕೊಳ್ಳೋದಷ್ಟೇ, ಊಟನೇ ಮಾಡಿಲ್ಲ. ಅಂತ ಸಮಯದಲ್ಲಿ ಸಿದ್ದಣ್ಣವರು 40 ರೂಪಾಯಿ ಇಟ್ಟು ಹೋಗಿದ್ದಾರೆ ಸರ್, ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ. ರೈಟ್. ಅವ್ರು ನಿಮಗೆ ಅಂತ ಒಂದು ಸಂದೇಶ ಕಳಿಸಿದ್ದಾರೆ, ಕೇಳಿ. ಓಹೋ, ವೈಜನಾಥಪ್ಪ ಅವ್ರು ಆರಾಮಿಲ್ಲ ಅಂದ್ರೆ ನಮ್ಮ ತಾಯಿ ಹೇಳಿದಳು, ನಿಮ್ಮ ಸನೇತ ಬೇಮಾರಿ ಅಪ್ಪ ಯಾಕ ಏನಾಯ್ತು ಹಿಂಗಾಯ್ತು, ಮನೆಗೆ ಹೋಗಿ ಕಾಲು ಹಿಡ್ಕೊಂಡಿನಿ. ವೈಜನಾಥಪ್ಪರಿ ಏನು ಬೇಕು? ಸಿರ್ಫ್ 40 ರೂಪಾಯಿ. 400 ಬೇಡಿದ್ರೆ ಕೊಡೋಂಥ ಕೆಪಾಸಿಟಿ ನನ್ನ ಕಡೆ ಇತ್ತು ಸಾಹೇಬ್ರೆ. ನನಗೆ ಒಂದು ಮಂತಕ್ಕೆ 200 ಸಂಬಳ ಇತ್ತು. ನಾನು ಮಂದಿ ಮನೆಗೆ ಬಾಡಿಗೆ ನಿಂದಿನಿ, ಆದ್ರೆ ನನ್ನ ಮಿತ್ರ ಜೀವಕ್ಕೆ ಬಿಟ್ಟಿಲ್ಲ ನಾನು. ಅಂಥ ಮಿತ್ರ ಈಗ ಯಾರು ಸಿಗಬೇಕು? ಸುಧಾಮ ಕೃಷ್ಣ ಇದ್ದಂಗೆ ನಾವು ಯಾರು ಸಿಗ್ಬೇಕು? ನಂಗೆ ಶಬ್ದಿಗೆ ಪದೇ ದುಃಖ ಆಯ್ತಿತ್ತು. ಯಾಕೆ ನನ್ನ ದುಡ್ಡು ನೆನಪಿಟ್ರಲ್ಲ. 40 ರೂಪಾಯಿ ಎಲ್ಲಾರ ಕಳೆದಿದ್ರೆ ಯಾರು ಕೇಳ್ತಿರು? ನಾನು ಕೊಟ್ಟಿದ್ದು ದೇವ್ರತನ ಮಂಜೂರಾಯ್ತಲ್ಲ. ನನಗವ್ರು ಪದೇ ನೀನು 40 ರೂಪಾಯಿನೇ ಅಂತ ಕೇಳ್ತಾರಲ್ಲ. ಎಷ್ಟು ತಕ್ಲೀಫ್ದಿಂದ ಕೊಟ್ಟಿರ್ಬೇಕು, ಅವ್ರು ಉಳಿದಿರ್ಬೇಕು. ಹಂಗೆ ಏಕಾಂಗಿ ಪಾತ್ರಧಾರಿ ಮಾಡಿ ಏನೇನೋ ಮಾಡಿಕೊಂಡು ಆಸ್ತಿ ಕಳ್ಕೊಂಡ್ರೆ ಪರವಾಗಿಲ್ಲ, ಆಸೆ ಬಿಟ್ಟಿಲ್ಲ. ನಾನು ಹೋಗಿ ಸೇರ್ತೀನಿ ಒಂದು ದಿವಸ, ನಾನು ಹೋಗಲೇಬೇಕು ನನ್ನ ಪಿಕ್ಚರಲ್ಲಿ ಅಂದಾಗ ನಮ್ಮ ಮಿತ್ರರೆಲ್ಲ ನಗ್ತಿದ್ರು. ನಿನ್ನ ಮುಖ ನೆಟ್ಟಕ್ಕಿಲ್ಲ, ತಿಕ್ಕ ನೆಟ್ಟಕ್ಕಿಲ್ಲ, ಏನು ಇಂಥ ಮೂಗು ಅಂಥ ಮಾರಿ ಸ್ವತಿ ಸುಂದರ ಬೇಕು, ಅಲ್ಲಿ ಹಾಂಗೆ ಬೇಕು, ರೂಪವಾನ್ ಬೇಕು, ಗುಣವಾನ್ ಬೇಕು, ಇರಲಿ ಏನಾದರೂ ಬಿಡಲ್ಲ, ಒಂದು ದಿವಸ ತೀರೇ ಬಿಡ್ತೀನಿ ಅಂತಿರು. ಇವತ್ತು ನಮ್ಮ ಸ್ನೇಹಿತರೆಲ್ಲ ನೋಡ್ತಾರೆ ಟಿ ವಿಯಲ್ಲಿ. ನಾನು ಟಿ ವಿಯಲ್ಲಿ ಬಂದಾಗ ಒಂದು ಫೋನ್ ಎತ್ತೀನಿ. ಟಿ ವಿಯಲ್ಲಿ ಬಂದಾಗ ವೈಜನಾಥಪ್ಪರೆಯಲ್ಲಿ ಇಂಥ ಜಿಗಲ್ಲಿ ಇದ್ದೀನಿಪ್ಪ, ಆಯ್ತು ನಿಮ್ಮ ಪಾತ್ರಧಾರಿ ನೋಡಿನಿ, ನಂಗೆ ನೆನಪಿದೆ, ನಾನು ನಿಮ್ಮ ನಂಬರ್ ನನ್ನ ಡೈರಿಯಲ್ಲಿದೆ ಅಂಥೇಳಿ ನಾನು ಮಾತಾಡ್ತಾ ಇರ್ತೀನಿ ಯಾವಾಗಲೂ. ಅತಿ ಸಂತೋಷದಿಂದ ಭಾಳ ಆಗಲಿ. ನಮ್ಮ ಆಯುಷ್ಯ ಇನ್ನೊಂದು 5 ವರ್ಷ ಅವ್ರಿಗೆ ಸಿಗಲಿ. ಅವ್ರು ಹಿಂಗೆ ಜನಕ್ಕೆಲ್ಲ ಕಾಮಿಡಿ ಮಾಡಿ ಎಲ್ಲರಿಗೆ ಖುಷಿ ಕೊಡ್ತಾ ಇರಲಿ. ನನಗೆ ಭಾಳ ಸಂತೋಷ. ಸರ್ ಧನ್ಯವಾದಗಳು. ಕೂತ್ಕೊಳ್ಳಿ.